ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವು ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ಈಡೇರಲಿ ಅಂತ ಹೇಳ್ತಾ, ನಾನಿವತ್ತು ಹೊಸ ವರ್ಷಕ್ಕೆ ಇವತ್ತು ಹೊಸದಾಗಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊಸ ವರ್ಷಕ್ಕೆ ಇವತ್ತಿನ ದಿನ ಏನೇನು ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ನಾವು ಹೊಸ ವರ್ಷ ಅಂದರೆ 12 ಗಂಟೆವರೆಗೂ ಮಲಗಲ್ಲ. 12 ಗಂಟೆಗೆ ಹೊಸ ವರ್ಷ ಸೆಲೆಬ್ರೇಟ್ ಮಾಡಿ ಕೇಕ್ ತಗೊಂಬಂದು ಕಟ್ ಮಾಡಿ ಮಲ್ಕೊಳ್ಳೋದು. ನಾವು ನೈಟೇ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತು ಬೆಳಿಗ್ಗೆ ನೈಟೇ ರಂಗೋಲಿ ಎಲ್ಲ ಬಿಟ್ಟು ಮಲ್ಕೊಂಡಿದ್ದೆ. ಬೆಳಗಿನ ಪೂಜೆ ಇರೋದ್ರಿಂದ ರಂಗೋಲಿ ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ರಾಘವೇಂದ್ರ ಸ್ವಾಮಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಪೂಜೆ ಇತ್ತು. ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನಾನು ಪ್ರತಿ ಗುರುವಾರನೂ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡಬೇಕಾದ್ರೆ ನಾನು ಗ್ಯಾಸ್ ಸ್ಟವ್ನು ಪೂಜೆ ಮಾಡ್ಕೊಳ್ತೀನಿ. ಅದು ಮೊದಲಿಂದಲೂ ನನಗದು ಅಭ್ಯಾಸ ಇದೆ. ಅದು ಪ್ರತಿದಿನವೂ ನಾನು ಗ್ಯಾಸ್ ಸ್ಟವ್ನ ಪೂಜೆ ಮಾಡ್ಕೋತೀನಿ. ಬನ್ನಿ, ನಾನಿವತ್ತು ಹೊಸ ವರ್ಷಕ್ಕೆ ಏನೇನು ಅಡುಗೆನ ಮಾಡಿದ್ದೆ, ಮನೇಲಿ ಏನು ತಿಂಡಿ ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ತರಕಾರಿ ಮತ್ತು ಅವರೆಕಾಳು ಬಳಸಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಜೊತೆಗೆ ಕೇಸರಿ ಬಾತ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಅವರೆಕಾಳು ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿ ಇದಕ್ಕೆ ಸ್ವೀಟ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಜಾಮೂನ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ತಪ್ಪಿದೆ ಹಾಲಲ್ಲಿ ಕಲಿಸ್ಕೊಂಬಿಡೋಣ. ಇದನ್ನು ಒಂದೊಂದು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಬಿಡ್ತೀನಿ. ತುಂಬ ನೀರು ಹಾಕ್ಕೊಳ್ಳಬೇಡಿ, ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ಕಲಸಿ ಇಟ್ಕೊಂಡಿದ್ವಿ. ಇದು ಒಂದು ಸ್ವಲ್ಪ ಹೊತ್ತು ನೆನೆಲಿ. ಅಷ್ಟರೊಳಗೆ ಪಾಕ ಮಾಡ್ಕೊಂಬಿಡೋಣ. ಈಗ ಗ್ಯಾಸ್ ಮೇಲೆ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 2 ಏಲಕ್ಕಿನ ಕೆಚ್ಚಿಬಿಟ್ಟು ಪೌಡ್ರ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸಕ್ಕರೆ ಪಾಕ ಕರಗೋವಷ್ಟು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ, ಪಾಕ ಏನು ಬೇಡ. ಈಗ ನಾನು ಈ ಕಡೆ ಕಲಸಿಟ್ಕೊಂಡಿರೋ ಜಾಮೂನ್ ಹಿಟ್ಟು ಚೆನ್ನಾಗಿ ನೆಂದಿದೆ. ಕೈಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಿಟ್ಟು ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬಹುದು. ಈಗ ಉಂಡೆಗಳನ್ನ ರೆಡಿಯಾಗಿದೆ. ಗ್ಯಾಸ್ ಮೇಲೆ ಕಾಯ್ಕಿಟ್ಟಿರೋ ಸಕ್ಕರೆ ಪಾಕ ಚೆನ್ನಾಗಿ ಮಳ್ಳಿದೆ. ಇದನ್ನು ಪಾಕ ಮಾಡ್ಕೊಳ್ಳೋದು ಬೇಡ, ಕರಗಿದ್ರೆ ಸಾಕಾಗುತ್ತೆ. ಈಗ ಉಂಡೆ ರೆಡಿಯಾಗಿದೆ. ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದೆ. ಎಣ್ಣೆನೂ ಚೆನ್ನಾಗಿ ಕಾದಿದೆ. ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಉಂಡೆಗಳನ್ನ ಅದಕ್ಕೆ ಸೇರಿಸ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ, ಇಲ್ಲಾಂದರೆ ಹೊರಗಡೆ ಚೆನ್ನಾಗಿ ಬೆಂದಂಗೆ ಕಾಣಿಸುತ್ತೆ, ಒಳಗಡೆ ನೀಟಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು, 2 ಸೈಡು ಚೆನ್ನಾಗಿ ಬೆಂದಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಪಾಕ, ಮತ್ತು ಉಂಡೆಗಳು ತಣ್ಣಗಾದ್ಮೇಲೆ ನಾನು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ತೀನಿ. ಇದು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ನೆನ್ಕೊಳ್ಳಿ. ನಾನಿವತ್ತು ಅವರೆಕಾಳು ಸಾಂಬಾರು ಮಾಡಿದ್ದೀನಿ. ಹೊಸ ವರ್ಷಕ್ಕೆ ಅವರೆಕಾಳು ಸಾಂಬಾರು, ಇಸ್ಕಿದ ಬೇಳೆ ಎಲ್ಲ ಹಾಗೆ ಮಾಮೂಲಿ ಸಾಂಬಾರು ಮಾಡಿಕೊಂಡಿದ್ದೀನಿ. ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ, ಏನು ಅಡುಗೆ ಮಾಡಿದ್ದೆ, ಏನು ತಿಂಡಿ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು, ಈ ಹೊಸ ಪ್ರಯತ್ನ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಇವ್ರಿಗೆಲ್ಲ ಧನ್ಯವಾದಗಳು.